ಇವತ್ತಿನ ನಮ್ಮ ಆಳುವಂಥ ಸರ್ಕಾರಗಳು ಇವತ್ತು ಯಾವ ರೀತಿ ನಡ್ಕೊಳ್ತವೆ ಅಂತ ತಮ್ಮೆಲ್ಲರಿಗೂ ಗೊತ್ತಿರೋಂಥ ವಿಚಾರ. ಯಾಕೆಂದರೆ ಮೂಲಭೂತ ಸೌಕರ್ಯಗಳನ್ನ ಇವತ್ತು ಡಿಮ್ಯಾಂಡ್ ಮಾಡುವಂಥದ್ದು ಒಂದು ಕಡೆ ಆದರೆ, ಇನ್ನೊಂದು ನಮ್ಮ ಭೂಮಿயை ನಾವು ಉಳಿಸ್ಕೊಳ್ಳೋಕ್ಕೂ ಹೋರಾಟ ಮಾಡಬೇಕು. ಪ್ರತಿಯೊಂದು ಹೋರಾಟದ ಮುಖಾಂತರ ನಾವು ಪಡ್ಕೋಬೇಕು ಅಂತ ಅಂದರೆ ರೈತರ ಪರಿಸ್ಥಿತಿ ಈ ರಾಜ್ಯದಲ್ಲಿ ಈ ರಾಷ್ಟ್ರದಲ್ಲಿ ಯಾವ ಮಟ್ಟದಲ್ಲಿ ತಿಳ್ಕೋಬೇಕು. ಈಗ ಕುಮಾರಸ್ವಾಮಿ ಅವರು ಹೇಳ್ದಂಗೆ ಇವತ್ತು ಮೇಕೆದಾಟು ವಿಚಾರ ಇರ್ಬೋದು, ಬೇರೆ ಏನು ಭೂಮಿ ಹೋರಾಟ ಇರ್ಬೋದು, ಏನೀಗ ಅನೂರಿಂದ ಅನೂರಿಂದ ಬಂದಿರ್ತಕ್ಕಂಥ ಏನು ಕಾಲ್ನಡಿಗೆ ಜಾಥಾ ಏನು ಮಾಡ್ತಾ ಇದ್ದಾರೆ ಅವರ ಪರಿಸ್ಥಿತಿ ಏನಿರ್ಬೋದು. ಇಂಥ ಸಂದರ್ಭದಲ್ಲಿ ಈ ಸರ್ಕಾರ ಕಣ್ಮುಚ್ಚಿ ಕೂತ್ಕೊಂಡು ಯಾವುದಕ್ಕೂ ಸ್ಪಂದಿಸ್ತೇನೆ ಸುಮ್ಮನೆ ಏನೋ ಉಡಾಪು ಉತ್ತರ ಕೊಟ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಇವತ್ತು ಸರ್ಕಾರಕ್ಕೆ ಇವತ್ತು ನಾಚಿಕೆ ಆಗಬೇಕು. ಹಂಗಾಗಿ ಇವತ್ತು ಈ ಹೋರಾಟಕ್ಕೆ ನಮ್ಮ ಜಿಲ್ಲೆಯಿಂದ ಭಾಳಷ್ಟು ಬೆಂಬಲ ಕೊಟ್ಟು ಇವತ್ತು ಈ ತಾಲೂಕಿಗೆ ಅನೂರು ತಾಲೂಕಿನ ಬಂದಿರ್ತಕ್ಕಂಥ ರೈತರಿಗೆ ಬೆಂಬಲ ಕೊಟ್ಟು ನಿನ್ನೆಯಿಂದ ಇವತ್ತು ಸಾಯಂಕಾಲವರೆಗೂ ಜಿಲ್ಲೆ ಎತ್ತಿ ಬಿಡ್ತೀವರೆಗೆ ಆಮೇಲೆ ಬೀಳ್ಕೊಡ್ತೀವಿ. ಕೆಂಗರಿಗೂ ಕೂಡ ನಾವು ಹೋಗ್ತೀವಿ. ಹಂಗಾಗಿ ಅವ್ರಿಗೆ ಸಂಪೂರ್ಣವಾಗಿ ನಮ್ಮ ಬೆಂಬಲ ಇದೆ, ಕರ್ನಾಟಕ ರಾಜ್ಯ ರೈತರ ನಮ್ಮ ಬೆಂಬಲ ಇದೆ ಅಂತ ಹೇಳ್ತಾರೆ.